ಇನ್ನು ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಪ್ರಕರಣ ಈಗ ದಿನದಿಂದ ದಿನಕ್ಕೆ ಒಂದೊಂದು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಹೊಸ ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ. ಹತ್ಯೆಯಲ್ಲಿ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಅಬ್ಬಾಸ್ ಅಲಿ ಕೈವಾಡ ಇದೆ ಅಂತ ಮೃತ ಹೈದರ್ ಸಹೋದರ ಆರೋಪಿಸಿದ್ದಾರೆ. ಅಂದರೆ ಈ ಹಿಂದೆ ಸ್ಟೋರಿ ಇತ್ತಲ್ಲ ಅಬ್ಬಾಸ್ ಅಲಿ, ಅದೇ ವ್ಯಕ್ತಿ ಇಲ್ಲೂ ಕೂಡ ಗಡೀಪಾರಾಗಿದ್ದ ಹುಡುಗರಿಗೆ ಹಣ ನೀಡಿ ಆರೋಪಿ ನಾಜ್ ಜೊತೆ ಕೈ ಜೋಡಿಸಿ ಕೊಲೆ ಮಾಡಿಸಿ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ರಾಜಕೀಯ ವೈಷಮ್ಯಕ್ಕಾಗಿ ಕೊಲೆ ಮಾಡಿದ್ದು, ಪೊಲೀಸರು ಸಾಕ್ಷಿ ಸಿಕ್ಕಿದ್ರೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೈದರ್ ಕೊಲೆ ಮಾಡಿ 3 ಚಿಕ್ಕ ಚಿಕ್ಕ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದ್ರು ಅಂತ ಹತ್ಯೆಯಾದ ಹೈದರ್ ಅಲಿ ಸಹೋದರ ಸಲೀಂ ಪಬ್ಲಿಕ್ ಟಿವಿ ಬಳಿ ಕಣ್ಣೀರು ಹಾಕ್ಕೊಂಡಿದ್ದಾರೆ. ವಾರದ ಹಿಂದೆ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೈದರ್ ಅಲಿ ಅವರ ಮರ್ಡರ್ ಆಗುತ್ತೆ, ಕಾಂಗ್ರೆಸ್ ಮುಖಂಡ. ಅದಾದ ಬಳಿಕ ಪೊಲೀಸರು ಸುಮಾರು 7 ಜನರನ್ನು ಬಂಧನ ಮಾಡ್ತಾರೆ. ನಾಸ್ ಸೇರಿದಂತೆ ಆತನ ಸಹಚರರನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಒಂದಷ್ಟು ಇನ್ನೂ ಕೂಡ ಗೊಂದಲಗಳಿದ್ದಾವೆ, ಒಂದಷ್ಟು ಅನುಮಾನಗಳಿದ್ದಾವೆ. ಪ್ರಕರಣ ಯಾವ ಕಾರಣಕ್ಕೋಸ್ಕರ ಈ ಒಂದು ಕೊಲೆ ನಡೀತು, ಮತ್ತು ಬೇರೆ ಬೇರೆ ಕಾರಣಗಳಿದೆಯಾ, ರಾಜಕೀಯ ಕಾರಣಗಳಿದೆಯಾ, ಹಣಕಾಸಿನ ವೈಷಮ್ಯವಿದೆಯಾ, ಹೀಗೆ ಹಲವಾರು ಅನುಮಾನಗಳಿದ್ದಾವೆ. ಈ ಬಗ್ಗೆ ಮಾತಾಡಲಿಕ್ಕೆ ಹೈದರ್ ಅಲಿ ಅವರ ಸಹೋದರ ಸಲೀಂ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈಗ ಪ್ರಕರಣ ನಡೆದು ವಾರ ಆಗೋಯ್ತು, ತಮ್ಮನ ಕೊಲೆ ಆಗಿತ್ತು. ಈಗ ಪೊಲೀಸರು ನಾಸ್ ಸೇರಿದಂತೆ ಒಂದು 7 ಜನನ ಅರೆಸ್ಟ್ ಮಾಡವ್ರೆ. ಸೋಫಾರ್ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ನು ಅವ್ರು ಅರೆಸ್ಟ್ ಮಾಡಿರೋದು ತಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ಯಾ? ಹೌದು ಇವರೇ ಕೊಲೆ ಮಾಡಿದ್ದು, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅಥವಾ ಯಾರು ಬೇರೆ ಅವರು ಇದ್ದಾರೆ ಅಂತ ತಮ್ಗೆ ಅನಿಸುತ್ತಾ ಈ ಪ್ರಕರಣದಲ್ಲಿ? ಹೌದು ಸರ್, ಇವರೇ ಕೊಲೆ ಮಾಡಿರೋದು, ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇನು ಯಾರ್ಯಾರು ಇನ್ನೂ ಒಂದಿಬ್ಬರು ಇದ್ದಾರೆ, ಅವ್ರು ಇದುವರೆಗೂ ಪೊಲೀಸವ್ರ ಮೇಲೆ ನಂಬಿಕೆ ಇದೆ. ಎಲ್ಲ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಹಿಡಿತಾರೆ ಅಂದ್ಬಿಟ್ಟು ನಂಬಿಕೆ ಇದೆ ಸರ್. ಅಂದರೆ ದೊಡ್ಡ ಲಾಸ್ ನಮ್ಮ ಮನೆಗೆ, ನನ್ನ ಫ್ಯೂಚರ್ಗೆ ಮಾಡಿರೋದು ಸರ್ ಇವರು. ಇದು ಅಬ್ಬಾಸು, ನಯಾಜು, ಆಮೇಲೆ ಅವನು ಸುಲ್ತಾನು, ಇವರೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಈ ಘಟನೆ ಮಾಡಿಸಿರೋದು ಸರ್. ಇವರು ಅಬ್ಬಾಸ್ ಬಿಟ್ಟರೆ ಬೇರೆ ಯಾರಿಗೂ ಅಷ್ಟೊಂದು ತಾಕತ್ತೇ ಇಲ್ಲ, ದುಡ್ಡು ಹಣಕಾಸು ಖರ್ಚು ಮಾಡೋಕ್ಕೆ ಯಾರಿಗೂ ಅಷ್ಟೊಂದು ತಾಕತ್ತಿಲ್ಲ. ಇನ್ನೊಂದು ಇವರೆಲ್ಲ ಒಂದು ಒಳ್ಳೆ ಫ್ರೆಂಡ್ಸ್ ಆಗಿಯೇ ಇದ್ದಿದ್ದು ಸರ್, ಮುಂಚೆಯಿಂದನೇ ಫ್ರೆಂಡ್ಸೇ ಆಗಿದ್ದಿದ್ದು. ಇವನು ಚೆನ್ನಾಗೇ ಬೆಳೀತಾ ಇದ್ದಾನೆ. ಅವ್ರಿಗೆ ಕೆಲವರು ಅದಲ್ಲಿ ಇದ್ದಾರೆ, ಒಬ್ಬ ಇದ್ದಾನೆ, ಅವನಿಗೆ ನೋಡೋಕ್ಕೇ ಆಗ್ತಾಯಿಲ್ಲ ಯಾರನ್ನ ಬೆಳೀತಾ ಇದ್ದಾರೆ. ನಾನು ಭಾಳ ವರ್ಷದಿಂದ ಪೊಲಿಟಿಕಲ್ ಲೈನಲ್ಲಿ ಇದ್ದೀನಿ, ಭಾಳ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ MLA ಸಾಹೇಬ್ರ ಕೆಲಸ ಏನೇನಿದೆ ನಾನು ಏರಿಯಾ ಒಳಗಡೆ ಅದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ವಾರ್ಡ್ ಪ್ರೆಸಿಡೆಂಟೂ ಆಗಿದ್ದೀನಿ. ಇಲ್ಲಿ ಏರಿಯಾ ಒಳಗಡೆ ಎದ್ದ ತಕ್ಷಣ ಬೆಳಗ್ಗೆ BBMPಯಿಂದ ಹಿಡಿದು BWSSB, ಸ್ಟ್ರೀಟ್ ಲೈಟು, ಆಮೇಲೆ ತಿರ್ಗಾ 3 ಗಂಟೆ ಆದ ತಕ್ಷಣ ಕಾವೇರಿ ವಾಟ್ರದ್ದು ಅದು